ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರುವ ಇಡಗುಂಜಿಯ ಶ್ರೀ ಮಾತೋಬಾರ ವಿನಾಯಕ ದೇವಸ್ಥಾನ ಸುಮಾರು 1500 ವರ್ಷಗಳಿಗಿಂತಲೂ ಅಧಿಕವಾದ ಇತಿಹಾಸವನ್ನು ಹೊಂದಿದೆ. ಹೊನ್ನಾವರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಕ್ಷೇತ್ರ ಕರಾವಳಿ ಭಾಗದಲ್ಲಿನ ಪ್ರಮುಖ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ನಮಸ್ಕಾರ, ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇಡಗುಂಜಿಯ ಶ್ರೀ ಮಾತೋಬಾರ ವಿನಾಯಕ ದೇವಸ್ಥಾನವು ಗುಣವಂತೇಶ್ವರ ಮತ್ತು ಮುರುಡೇಶ್ವರ ದೇವಸ್ಥಾನಗಳ ಮಧ್ಯದಲ್ಲಿ ಇದೆ. ದೇವಶಿಲ್ಪಿ ವಿಶ್ವಕರ್ಮರು ಗಣೇಶನ ವಿಗ್ರಹವನ್ನು ಕಪ್ಪು ಶಿಲೆಯಿಂದ ಮಾಡಿದ್ದು, ನಿಂತ ಭಂಗಿಯಲ್ಲಿ ದ್ವಿಭುಜವನ್ನು ಹೊಂದಿದ್ದು ಗಣೇಶ ಇಲ್ಲಿ ನೆಲೆಸಿದ್ದಾರೆ. ಈ ರೀತಿ ನೆಲೆಸಿರುವಂತಹ ಗಣೇಶನ ವಿಗ್ರಹವು ನೋಡಲು ಸಿಗುವುದು ಬಹಳ ಅಪರೂಪವಾಗಿದೆ. ಇದೇ ರೀತಿ ವಿಶೇಷವಾಗಿರುವಂತಹ ಗಣಪತಿಯ ವಿಗ್ರಹವನ್ನ ಗೋಕರ್ಣದಲ್ಲೂ ಕೂಡ ನೋಡಬಹುದಾಗಿದೆ. ಇಲ್ಲಿ ನೆಲೆಸಿರುವಂತಹ ಗಣೇಶನನ್ನ ಶ್ರೀ ಮಾತೋಬಾರ ವಿನಾಯಕ ದೇವರು ಎಂದು ಕರೆಯಲಾಗುತ್ತದೆ. ಹಾಗೆ ಮೂರ್ತಿಯ ಬಲಗೈಯಲ್ಲಿ ಕಮಲದ ಹೂವಿದ್ದು ಎಡಗೈಯಲ್ಲಿ ಮೋದಕವನ್ನ ಹಿಡಿದು ಗಣೇಶ ದೇವರು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಗಣಪತಿಗೆ ನೈವೇದ್ಯವಾಗಿ ಪಂಚಖಾದ್ಯವನ್ನ ತಯಾರಿಸಲಾಗುತ್ತದೆ. ಇದು ಈ ದೇವಾಲಯದ ವಿಶೇಷ ಪ್ರಸಾದವಾಗಿದೆ. ಈ ಕ್ಷೇತ್ರದ ಸ್ಥಳ ಪುರಾಣ ಹಾಗೂ ಇತಿಹಾಸದ ಬಗ್ಗೆ ನೋಡೋದಾದ್ರೆ, ಇಡಗುಂಜಿ ಎಂಬ ಪದವು ಎಡಕುಂಜ ಎಂಬ ಪದದಿಂದ ಬಂದಿದೆ. ಹಾಗೆ ಈ ಎಡಕುಂಜ ಕ್ಷೇತ್ರದ ಮಹತ್ವವನ್ನ ಸ್ಕಂದ ಪುರಾಣದಲ್ಲಿ ಬರುವಂತಹ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಶರಾವತಿ ನದಿಯ ಎಡಭಾಗದಲ್ಲಿ ಈ ಕ್ಷೇತ್ರವು ಇರುವುದರಿಂದ ಈ ಕ್ಷೇತ್ರಕ್ಕೆ ಎಡಕುಂಜ ಎಂದು ಕರೆಯಲಾಗಿತ್ತು. ನಂತರ ಆಡು ಭಾಷೆಯಲ್ಲಿ ಇಡಗುಂಜಿ ಎಂದು ಕರೆಯಲಾಯಿತು ಅಂತ ಹೇಳಲಾಗುತ್ತೆ. ಪೌರಾಣಿಕ ಕಥೆಯೊಂದರ ಪ್ರಕಾರ ದ್ವಾಪರ ಯುಗದ ಅಂತ್ಯದಲ್ಲಿ ಮಹಾನ್ ಸಂತರು ಬದರಿಕಾಶ್ರಮದಲ್ಲಿ ಸುತ ಪೌರಾಣಿಕರನ್ನ ಪ್ರಾರ್ಥಿಸುತ್ತಾ ಇರುತ್ತಾರೆ. ಶ್ರೀಕೃಷ್ಣನು ಕಲಿಯುಗದಲ್ಲಿ ಮುಂಬರುವ ದೋಷಗಳನ್ನು ನಿವಾರಿಸಲು ಸೂಚಿಸಿರುತ್ತಾರೆ. ದೈವಿಕ ಸಂತ ವಾಲಕೀಲ್ಯರು ಕುಂಜನ ವನದ ಮಹತ್ವವನ್ನು ನಿರೂಪಿಸಲು ಪ್ರಾರಂಭಿಸಿದರೆ ವಾಲಕೀಲ್ಯರು ಇತರ ಸಂತರೊಂದಿಗೆ ಕಾಡಿನೊಳಗೆ ಯಾಗವನ್ನ ಮಾಡ್ತಾ ಇರ್ತಾರೆ. ಈ ಯಾಗವನ್ನ ಮಾಡುವಾಗ ಅವರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಇದರಿಂದ ಉದ್ರೇಕಗೊಂಡಂತಹ ವಾಲಕೀಲ್ಯರು ಶ್ರೀಕೃಷ್ಣನನ್ನ ಪ್ರಾರ್ಥಿಸಲು ಪ್ರಾರಂಭಿಸ್ತಾರೆ. ಇದೇ ಸಮಯದಲ್ಲಿ ನಾರದ ಮಹರ್ಷಿಗಳು ವಾಲಕೀಲ್ಯರನ್ನ ನೋಡಲು ಭೂಲೋಕಕ್ಕೆ ಬರ್ತಾರೆ. ತನ್ನ ಕಷ್ಟವನ್ನ ವಾಲಕೀಲ್ಯರು ದೈವಿಕ ಸಂತರಾದ ನಾರದ ಮಹರ್ಷಿಗಳ ಬಳಿ ಹೇಳಿಕೊಳ್ತಾರೆ. ಹಾಗೆ ಪರಿಹಾರವನ್ನ ಸೂಚಿಸುವಂತೆ ವಿನಂತಿಸಿಕೊಳ್ತಾರೆ. ಆಗ ನಾರದರು ಯಾಗಕ್ಕೂ ಮೊದಲು ವಿಘ್ನ ವಿನಾಶಕನಾದ ಗಣೇಶನನ್ನ ಪ್ರಾರ್ಥಿಸಲು ಹೇಳುತ್ತಾರೆ. ನಂತರ ವಾಲಕೀಲ್ಯರು ಪೂಜೆಯನ್ನ ಮಾಡಲು ಸರಿಯಾದ ಸ್ಥಳವನ್ನ ಸೂಚಿಸುವಂತೆ ನಾರದ ಮಹರ್ಷಿಗಳ ಬಳಿ ಕೇಳಿಕೊಳ್ತಾರೆ. ನಂತರ ನಾರದರು ಸೂಕ್ತ ಸ್ಥಳವನ್ನ ಹುಡುಕಿ ಬರುತ್ತಾರೆ. ಶರಾವತಿ ನದಿ ದಾಟಿದ ನಂತರ ಎಡಭಾಗದ ಕೆಲವು ಮೈಲಿ ದೂರದಲ್ಲಿ ನಿಖರವಾದ ಸ್ಥಳವನ್ನ ಗುರುತಿಸ್ತಾರೆ. ಆ ಸ್ಥಳಕ್ಕೆ ಕುಂಜರಣ್ಯ ಎಂದು ಹೆಸರಿಡ್ತಾರೆ. ಈ ಸ್ಥಳದ ಮಹತ್ವವನ್ನ ಹೇಳುತ್ತಾ ನಾರದರು ಹಿಂದೆ ಈ ಸ್ಥಳಕ್ಕೆ ದೈತ್ಯ ರಾಕ್ಷಸರ ಸಂಹಾರಕ್ಕೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಭೇಟಿ ನೀಡಿದ್ದರ ಬಗ್ಗೆ ಅವರಿಗೆ ತಿಳಿಸ್ತಾರೆ. ಹಾಗೆ ತ್ರಿಮೂರ್ತಿಗಳು ಇಲ್ಲಿ ಚಕ್ರತೀರ್ಥ ಮತ್ತು ಬ್ರಹ್ಮತೀರ್ಥ ಎಂಬ 2 ಸರೋವರಗಳನ್ನು ರಚಿಸಿದ್ದರು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾರೆ. ಈ ಸ್ಥಳವು ಆಧ್ಯಾತ್ಮಿಕ ಸ್ಫೂರ್ತಿಧಾಮವಾಗಿದೆ ಎಂದು ಅವರಿಗೆ ವಿವರಿಸ್ತಾರೆ. ನಂತರ ಈ ಕ್ಷೇತ್ರದಲ್ಲಿ ನಾರದರು ದೇವತೀರ್ಥ ಹೆಸರಿನ ಸರೋವರವನ್ನ ನಿರ್ಮಿಸ್ತಾರೆ. ನಂತರ ನಾರದರು ತ್ರಿಮೂರ್ತಿಗಳನ್ನ ಭೇಟಿಯಾಗ್ತಾರೆ. ಹಾಗೆ ಬಾಲಗಣೇಶನನ್ನ ಕಳುಹಿಸಿಕೊಡುವಂತೆ ಪಾರ್ವತಿ ದೇವಿಯಲ್ಲಿಯೂ ಕೂಡ ವಿನಂತಿಸಿಕೊಳ್ತಾರೆ. ನಂತರ ಪಾರ್ವತಿ ದೇವಿಯು ಗಣೇಶನನ್ನ ಭೂಲೋಕಕ್ಕೆ ಕಳಿಸಿಕೊಡ್ತಾರೆ. ಹಾಗೆ ಇನ್ನುಳಿದ ದೇವರುಗಳು ಕೂಡ ಗಣೇಶನ ಜೊತೆ ಪೂಜೆಗೆ ಬಂದು ಕುಳಿತುಕೊಳ್ತಾರೆ. ಮಹಾನ್ ಸಂತರು ಗಣೇಶನನ್ನ ಸ್ತುತಿಸಿ ಸ್ತೋತ್ರಗಳನ್ನ ಪಠಿಸ್ತಾರೆ. ಭವ್ಯವಾದ ಪೋಷಾಕನ್ನ ಧರಿಸಿರುವಂತಹ ಗಣೇಶ ಒಂದು ಕೈಯಲ್ಲಿ ಮೋದಕ, ಇನ್ನೊಂದು ಕೈಯಲ್ಲಿ ಪದ್ಮವನ್ನ ಹಿಡಿದಿರ್ತಾರೆ. ಸಂತರು ತೋರಿಸಿದ ಅಪಾರವಾದ ಭಕ್ತಿಗೆ ಸಂತುಷ್ಟರಾದ ಗಣೇಶನು ತನ್ನ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸಲು ಇಲ್ಲಿಯೇ
ನೆಲೆಸಲು ಇಚ್ಛಿಸುತ್ತಾರೆ. ನಂತರ ಉಳಿದ ದೇವರುಗಳಿಗೆ ತಮ್ಮ ಮೂಲ ಸ್ಥಳಗಳಿಗೆ ಹಿಂದಿರುಗಲು ಮನವಿ ಮಾಡಿಕೊಳ್ಳಲಾಗುತ್ತದೆ. ದೇವರುಗಳು ತಮ್ಮ ಸರ್ವಜ್ಞ ಶಕ್ತಿಯ ಒಂದು ಭಾಗವನ್ನ ವಿವಿಧ ಸರೋವರಗಳಿಗೆ ಬಿಡಲು ಸೂಚಿಸುತ್ತಾರೆ. ಈ ಪುರಾಣದ ಪ್ರಕಾರ ಶ್ರೀ ಗಣೇಶರು ಇಡಗುಂಜಿಯಲ್ಲಿ ನೆಲೆಸಿದ್ದು ತನ್ನನ್ನ ನಂಬಿ ಬಂದ ಭಕ್ತರ ಕೈ ಬಿಡಲಾರ ಎಂಬ ನಂಬಿಕೆ ಇಲ್ಲಿದೆ. ಹಾಗೆ ದಿನನಿತ್ಯದ ಪೂಜೆಯೊಂದಿಗೆ ವಿಶೇಷ ಸೇವೆಗಳನ್ನು ಕೂಡ ಸಲ್ಲಿಸಲಾಗುತ್ತದೆ. ಅದರಲ್ಲಿ ಪ್ರಮುಖವಾದವುಗಳೆಂದರೆ ತುಲಾಭಾರ ಸೇವೆ, ಗಣಹೋಮ, ಮೂಢಗಣಪತಿ ಪೂಜೆ, ರಂಗಪೂಜೆ, ಸತ್ಯನಾರಾಯಣ ಪೂಜೆ, ಸತ್ಯ ಗಣಪತಿ ಪೂಜೆ, ವಿನಾಯಕ ಶಾಂತಿ ಮುಂತಾದ ಸೇವೆಗಳನ್ನು ಭಕ್ತಾದಿಗಳು ಇಲ್ಲಿ ಮಾಡಿಸಬಹುದಾಗಿದೆ. ಈ ದೇವಸ್ಥಾನಕ್ಕೆ ಬರಲು ಸಮಯವನ್ನ ನೋಡೋದಾದ್ರೆ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1ರವರೆಗೆ, ಮಧ್ಯಾಹ್ನ 3ರಿಂದ ರಾತ್ರಿ 8:30ರವರೆಗೆ ದೇವಸ್ಥಾನ ತೆರೆದಿರುತ್ತದೆ. ಹಾಗೆಯೇ ದೇವಾಲಯದ ಭೋಜನ ಶಾಲೆಯಲ್ಲಿ ಪ್ರತಿದಿನವೂ ಕೂಡ ಭಕ್ತರಿಗೆ ಉಚಿತ ಸಸ್ಯಾಹಾರಿ ಊಟವನ್ನು ಕೂಡ ನೀಡಲಾಗುತ್ತದೆ. ಇದಾಗಿತ್ತು ನಮ್ಮ ಇಡಗುಂಜಿ ಕ್ಷೇತ್ರದ ಪುಟ್ಟದಾದ ಮಾಹಿತಿ. ನೀವೇನಾದ್ರೂ ಉತ್ತರ ಕನ್ನಡದ ಕಡೆಗೆ ಟ್ರಿಪ್ ಅನ್ನ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಮ್ಮೆ ಶ್ರೀ ಮಾತೋಬಾರ ವಿನಾಯಕ ದೇವರ ಕ್ಷೇತ್ರಕ್ಕೆ ಬನ್ನಿ, ಭಗವಂತನ ದರ್ಶನವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಮಸ್ಕಾರ.